ನಮಸ್ಕಾರ ಗೀತಾ ಶೇಷಾರಿ ಅವರಿಗೆ. ನಾನು ಜೈರಾಮ್ ಅಯ್ಯಂಗಾರ್ ಫುಡ್ಸಿಂದ. ಇವತ್ತು ಗೋಕುಲಾಷ್ಟಮಿ ಸ್ಪೆಷಲ್ಲು ಏನು ಮಾಡ್ತಾ ಇದ್ದೀರಮ್ಮ? ನಮಸ್ಕಾರ. ನಿಮಗೂ ವೀಕ್ಷಕರು ಎಲ್ರಿಗೂ ನಮಸ್ಕಾರ. ಇವತ್ತು ತೇಂಕೊಳ್ ಮಾಡಿ ತೋರಿಸೋಣ ಅಂತ ರೆಡಿ ಮಾಡಿದ್ದೀನಿ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡಿದ್ರೆ ತುಂಬ ಸಿಂಪಲ್ ಆಗಿದೆ, ಜಾಸ್ತಿ ಐಟಮ್ಸೇ ಇಲ್ಲ ಇದಕ್ಕಿಷ್ಟೇ ಐಟಮ್ಸು. ಇದು ತೇಂಕೊಳ್ ಹಿಟ್ಟು, ಇದು ಇಂಗು, ಬೆಣ್ಣೆ ಮತ್ತು ಉಪ್ಪು, ಕಲಸೋದಕ್ಕೆ ನೀರು. ತೇಂಕೊಳ್ ಹಿಟ್ಟಿಗೆ ಆ್ಯಕ್ಚುಲು ನೀವು IR ರೈಸ್ ಆದರೂ ತೊಗೋಬೋದು, ರೇಷನ್ ಅಕ್ಕಿನಾದರೂ ತೊಗೋಬೋದು. ನಾನು ಮಾಡೋದು ಅಳತೆ ಪಾವಲ್ಲಿ 4 ಪಾವ್ಗೆ 1 ಸೇರು ಆಗುತ್ತೆ. ಅದಕ್ಕೆ ಒಂದು ಸೇರು ಅಂದರೆ 4 ಪಾವ್ಗೆ ಇಡ್ಲಿ ಮಾಡೋ ಥರ 2.25 ಪಾವು ಉದ್ದಿನ ಬೇಳೆ ಹಾಕ್ತೀನಿ. ಬೇಳೆ ಉದ್ದಿನ ಕಾಳಲ್ಲ, ಉದ್ದಿನ ಬೇಳೆನ ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ನೆರಳಲ್ಲಿ ಒಣಗಾಕಬೇಕು. ಉದ್ದಿನ ಬೇಳೆನ ಬಿಸಿಲಲ್ಲಿ ಒಣಗಾಕಬೇಕು. ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ತೊಗೊಂಬಂದು ಕೆಳಗಡೆ ಇಟ್ಕೊಂಡು ಬಿಸಿಲಿಂದ ಒಳಗಡೆ ಇಟ್ಕೊಂಡು ಅದು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಆವತ್ತು ಬಿಟ್ಬಿಡಬೇಕು. ನೆಕ್ಸ್ಟ್ ಡೇಗೆ ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ. ನನ್ನ ಅಭ್ಯಾಸ. ನನ್ನ ಕಸಿನ್ನು ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರು ಹೇಳ್ಕೊಟ್ಟಿದ್ದು ಈ ಥರ ಮಾಡು ಚೆನ್ನಾಗಾಗುತ್ತೆ ಅಂತ. ಅಕ್ಕಿ ಬೇರೆ ಹುರಿಬೇಕು, ಉದ್ದಿನ ಬೇಳೆ ಬೇರೆ ಹುರಿಬೇಕು. ಎರಡನ್ನೂ ಬೇರೆ ಬೇರೆ ಹುರಿದ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಷಿನಲ್ಲಿ ನೈಸಾಗಿ ಪುಡಿ ಮಾಡಿಸ್ಬೇಕು. ಅಕ್ಕಿ ಹಿಟ್ಟು ಉದ್ದಿನ ಬೇಳೆ ಅಕ್ಕಿ ಎರಡೂ ಮಿಕ್ಸ್ ಆಗಿರೋದು ನೈಸಾಗಿ ಪುಡಿ ಮಾಡಿಸ್ಬೇಕು. ಪುಡಿ ಮಾಡಿಸ್ಕೊಂಡು ಬಂದ ತಕ್ಷಣ ಒಂದು ಪೇಪರ್ ಹರಿಬಿಟ್ಟು ದೊಡ್ಡದಾಗಿ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟು ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಡ್ಬೇಕು. ದೊಡ್ಡದಾಗಿ ಹಾಕ್ಬಿಟ್ರೆ ಕೆಂಪಾಗಲ್ಲ ತೇಂಕೊಳ್ಳು ಆಗುತ್ತೆ. ಆ್ಯಕ್ಚುಲ್ ಚಕ್ಲಿ ತೇಂಕೊಳ್ಳು ಮುಚ್ಚೋರೆ ಅಂತಲೇ ಹೇಳೋದು. 3 ಅಕ್ಕ ತಂಗಿರು ಅಂತಲೇ ಹೇಳ್ತಾ ಇದ್ರು ನಮ್ಮ ಮನೇಲಿ, ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲರೂ. ಆ ಥರ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಇದು 3 ಫಸ್ಟು ಉಪ್ಪಿಂದು. ನಾನು ಇದಕ್ಕೆ ಜೀರಿಗೆ ಹಾಕಲ್ಲ, ಕೆಲವ್ರು ಹಾಕ್ತಾರೆ. ನಮ್ಮನೇಲಿ ಜೀರಿಗೆ ಹಾಕೋ ಪದ್ಧತಿ ಇಲ್ಲ, ಬರೀ ಹಿಂಗೆ ಮಾತ್ರ ಹಾಕೋದಷ್ಟೇ. ಎಲ್ಲರ ಮನೇಲೂ ಒಂದೊಂದು ಫ್ಯಾಮಿಲಿನಲ್ಲೂ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಡಿಫ್ರೆನ್ಸ್ ಬರುತ್ತೆ. ಅದು ಅವರವ್ರಿಗೆ ಬಿಟ್ಟಿದ್ದು, ಅದೇನು ನಾವು ಇದು ಮಾಡೋಕ್ಕಾಗಲ್ಲ. ಅದು ಎಲ್ಲರ ಮನೆಯಲ್ಲೂ ಚೆನ್ನಾಗೇ ಇರುತ್ತೆ. ಅದು ಈ ಥರನೂ ನೀವು ಟ್ರೈ ಮಾಡಿ. ಇದು ತಿಳಿದವ್ರಿಗೆ ಇದು ರಿವಿಷನ್ ಅಂತ ಹೇಳೋಕ್ಕೂ ಹೋಗಲ್ಲ ನಾನು. ಬಟ್ ಯಾರಿಗೆ ಗೊತ್ತಿಲ್ಲ ಇದು ತೇಂಕೊಳ್ ಮಾಡೋದು, ತುಂಬ ಜನ ಕೇಳಿದ್ದೀರಾ ತೇಂಕೊಳ್ ಮಾಡೋದು ಹೇಗೆ, ಅದು ರೆಸಿಪಿ ತಿಳಿಸಿ ಅಂತ. ಅದಕ್ಕೆ ಈ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಇವತ್ತು ಕಲ್ತ್ಕೊಳ್ಳೋರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಎಲ್ಲ ರುಚಿಗೆ ತಕ್ಕಷ್ಟು ನಾವೊಂದು ಜನರಲ್ ಅಳತೆ ಹೇಳ್ತಾ ಇದ್ದೀವಿ. ಜನರಲ್ ಆಗಿ ಇದಕ್ಕೆ ಒಂದು ಸ್ವಲ್ಪ ಇಂಗು, ಒಂದು ಪಾವ್ ಅಳತೆಗೆ ಇಷ್ಟು ಹಾಕೋತಿರೋದು. ಇವಾಗ ಒಂದು ಸ್ವಲ್ಪ ಬೆಣ್ಣೆ, ಏನೊಂದು ನಿಂಬೆಹಣ್ಣು ಗಾತ್ರ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ ಬೆಣ್ಣೆ ಅಷ್ಟೇ. ಅದು ಜೊತೆಗೆ ಡೈರೆಕ್ಟಾಗಿ ಬಾಣಲಿಗೆ ಹಿಂಡಬೇಕು. ಇದನ್ನು ಫಸ್ಟು ಸ್ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬ್ಯಾಂಗ್ಳೂರು ಡೈರಿ ನಂದಿನಿ ಬೆಣ್ಣೆನೇ. ಇದು ನಂದಿನಿ ತುಪ್ಪ ಆಗುತ್ತಲ್ಲ, ಆ ಥರ ಆಗುತ್ತಿದು. ಇವಾಗ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಬಿಟ್ರೆ ಆಮೇಲೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಇದೇನೋ ರಾಕೆಟ್ ಸೈನ್ಸ್ ಅಲ್ಲ, ಏನಿಲ್ಲ. ಸ್ವಲ್ಪ ಒಂದು ಸರಿ ಮಾಡಿಬಿಟ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ನೋಡಿ ಆಯಿತು. ನೋಡಿ ಈ ಥರ ಒಂದು ಸ್ವಲ್ಪ ನೀರು ಕೈ ಮಾಡಿಕೊಂಡು ಈ ಥರ ಮಾಡಿ ಇದನ್ನು ಒರಳಿಗೆ ಹಾಕಬೇಕು. ಈ ಥರ ಕಲಿಸ್ಕೋಬೇಕು ಸಾಫ್ಟಾಗಿ.
ತುಂಬ ಗಟ್ಟಿ ಕಲಿಸ್ಬಿಟ್ರೆ ಒರಳಲ್ಲಿ ಹಿಂಡಕ್ಕೆ ಆಗೋದೇ ಇಲ್ಲ. ಇವಾಗ ಮಾಡೋಣ. ಹಾಂ, ಮಾಡೋಣ. ಇವಾಗ ತೇಂಗೊಳಲ್ ಅಂತಾರೆ ಇದಕ್ಕೆ, ಒರಿಜಿನಲ್ ಪದ ಅದೇನೇ ಅದು ಹೋಗಿ ಇವಾಗ ಆಡು ಭಾಷೆಯಲ್ಲಿ ತೇಂಗೋಳು ಆಗ್ಬಿಟ್ಟಿದೆ ಅದು. ಇವಾಗ ತೇಂಗೊಳಲ್ ಅಥವಾ ತೇಂಕೋಳು. ಸ್ವಲ್ಪ ನೀರು ಸಾಫ್ಟ್ ಮಾಡ್ಕೋಬೇಕು ಈ ಥರ, ಆವಾಗ ಹಿಂಡೋಕೆ ಸರಾಗ. ಇಲ್ಲಾರು ಬಿಗಿ ಬಂದುಬಿಡುತ್ತೆ. ಸ್ವಲ್ಪ ನೀರು ಮಾಡ್ಕೋಬೇಕು. ಇದನ್ನು ಕೆಳಗಡೆನೂ ಪೇಪರ್ ಪ್ಲಾಸ್ಟಿಕ್ ಶೀಟ್ ಮೇಲೂ ಹಿಂಡೋಂಗಿಲ್ಲ, ಡೈರೆಕ್ಟಾಗಿ ಇದಕ್ಕೆ ಹಿಂಡಬೇಕು. ಇವಾಗ ಸ್ಟವ್ ದೊಡ್ಡದು ಮಾಡೋಣ. ಸ್ವಲ್ಪ ತುಂಬಾ ಜಾಸ್ತಿ ಹೀಟ್ ಇರಬಾರ್ದು. ಹಿಂಡೋದು ಇದನ್ನು ಬಾಣಲಿಗೆ ಇದನ್ನು ಡೈರೆಕ್ಟಾಗಿ ಹಿಂಡ್ಬಿಡೋದು ಅದನ್ನು. ನೋಡಿ, ಡೀಪ್ ಫ್ರೈ ಆಗ್ತಾ ಇದೆ. ಸ್ವಲ್ಪ ಇದು ಬ್ರೌನ್ ಕಲರ್ ಅಥವಾ ರೆಡ್ಡಿಶ್ ಬರಬೇಕಲ್ವಾ? ಗೋಲ್ಡನ್ ಬ್ರೌನ್ ಬರಬೇಕು. ತುಂಬ ಬೆಳ್ಳಗೆ ತೆಗೆದುಬಿಟ್ರೆ ಅದರಲ್ಲಿ ಕ್ರಿಸ್ಪಿನೆಸ್ ಇರಲ್ಲ. ಗೋಲ್ಡನ್ ಬ್ರೌನ್ ಆದರೆ ಕ್ರಿಸ್ಪ್ ಆಗಿರುತ್ತೆ. ಇದನ್ನ ಒಂದು ವಾರ 10 ದಿವಸ ಇಟ್ಕೊಂಡು ತಿನ್ಬೋದಲ್ವಾ? 15-20 ದಿನಾನೂ ಇಟ್ಕೋಬೋದು. ಒಳ್ಳೆ ರಿಫೈನ್ಡ್ ಆಯಿಲಲ್ಲಿ ಮಾಡೋದು ನಾವು, ಪ್ಯೂರ್ ಸನ್ಫ್ಲವರ್ ಆಯಿಲಲ್ಲೇ ಮಾಡೋದು. ಆದ್ದರಿಂದ 20 ದಿವಸ ಕೂಡ ಇಟ್ಕೊಂಡು ಮಕ್ಕಳು ಮರಿನೂ ಎಲ್ಲರೂ ತಿನ್ಬೋದು. ನಾವು ಆಯಿಲ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ, ನಾವು ಯೂಸ್ ಮಾಡೋದೇ ಹೇಳ್ತಾ ಇದ್ದೀವಿ. ಹೌದು, ನೀವು ಯಾವ ಆಯಿಲ್ ನೀವು ಯೂಸ್ ಮಾಡ್ತೀರೋ ಅದನ್ನು ನೀವು ಬಳಸ್ಬೋದು. ಯಾವುದು ಸೂಕ್ತನೋ ನೀವು ಅದನ್ನು ಮಾಡ್ತೀರಲ್ಲ, ನಾವು ಮಾಡೋದು ಹೇಳ್ತಾ ಇರೋದು. ಇದಾದಮೇಲೆ ಇದು ತೂತ್ ಪಾತ್ರೆ ಇದೆಯಲ್ಲ, ಒಂದ್ರಿ ಥರ ಇದೆಯಲ್ಲ, ಇದಕ್ಕೆ ತೆಗೆದ್ರೆ ಎಣ್ಣೆ ಎಲ್ಲ ಸ್ವಲ್ಪ ಸೋರ್ಕೊಡುತ್ತೆ. ಆ ರೀತಿ ತಿರುಗಿಸ್ತಾ ಇರಬೇಕು ಬಾಣಲಿನಲ್ಲಿ, ಆವಾಗಲೇ ಅದು ಕರೆಕ್ಟಾಗಿ ಎಲ್ಲ ಕಡೆ ಕ್ಲೀನಾಗಿ ಅದನ್ನು ಫ್ರೈ ಆಗುತ್ತೆ. ಅದು ಇದನ್ನು ನಾವು ಕೆಲವು ಅಯ್ಯಂಗಾರು ನಮ್ಮ ಜನ ಇದನ್ನು ಕಾಫಿಗೆ ಹಾಕ್ಕೊಂಡು ನಾವು ತಿಂತೀವಿ. ಅದು ಎಷ್ಟೋ ಜನ ನಗ್ಬೋದು ಹೀಗೋ ಉಂಟೆ ಅಂತ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಚಕ್ಲಿ, ಮುಚ್ಚೋರೆ ಅಂದರೆ ಮುರುಕು, ತೇಂಗೋಳು ಮತ್ತು ಕೋಡುಬಳೆ ಅದೆಲ್ಲ ಹಾಕ್ಕೊಂಡು ತಿಂದರೆ ಅಪ್ಪ ಸ್ವರ್ಗಕ್ಕೆ ಮೊರೆಗೇನು. ಟ್ರೈ ಮಾಡಿ ನೋಡಿ ಒಂದ್ಸಲಿ, ಎಷ್ಟೋ ಜನಕ್ಕೆ ಲೈಕ್ ಆಗ್ಬೋದು. ಸಂಜೆ ಹೊತ್ತು ಕಾಫಿ ಕುಡಿಯೋವಾಗ ಒಂದು ಅರ್ಧ ಮುಕ್ಕಾಲು ಲೋಟ ಕಾಫಿಗೆ ಇದೊಂದು ತೆಂಗೋಳು ಹಾಕ್ಕೊಂಡು ತಿಂದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಅದು ಮೆತ್ತಗಾಗಿರುತ್ತೆ. ಅದೆಲ್ಲ ಅದು ಅನುಭವಿಸ್ಬೇಕು. ಅದನ್ನು ತೆಂಗೋಳು ಮಾಡ್ಕೊಳ್ಳಿ, ಕಾಫಿಗೆ ಹಾಕ್ಕೊಳ್ಳಿ, ತಿನ್ನಿ, ಅನುಭವಿಸಿ. ನಿಮ್ಮ ಅನುಭವನ ನಮಗೆ ತಿಳಿಸಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ತೆಗಿತಾ ಇದ್ದೀರಾ? ಇವಾಗ ಒಂಚೂರು ಮುರಿದ್ರೆ ಲಟಕ್ಕಂತ ಮುರಿಬೇಕಿದು. ಹಾಕ್ಬಿಡಿ, ಅದಕ್ಕೆ ಎಣ್ಣೆ ಬೇರೆ ಇದೆಯಲ್ಲ. ಒಂಥರ ಪಾತ್ರೆಗೆ ಹಾಕಿದ್ರೆ ಅದು ಒಂಥರ ಮೆಟಾಲಿಕ್ ಸೌಂಡ್ ಬರುತ್ತೆ. ಆವಾಗಲೇ ಅದು ಕ್ರಿಸ್ಪಾಗಿದೆ ಅಂತ ಗೊತ್ತಾಗತ್ತೆ. ನೋಡಿ, ಈ ಥರ ಮೆಟಾಲಿಕ್ ಸೌಂಡ್ ಬರಬೇಕು, ಆವಾಗಲೇ ಅದು ಕ್ರಿಸ್ಪಾಗಿದೆ ಅಂತ ಗೊತ್ತಾಗೋದು. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಆ ಕರಂ ಕುರುಮ್ ಅಂತ ಸೌಂಡ್ ಬರುತ್ತಲ್ಲ,
ಅದು ಇಂಪಾರ್ಟೆಂಟು. ಆವಾಗಲೇ ಅದು ಗರ್ಗರಿ ಆಗಿದೆ ಅಂತ ಗೊತ್ತಾಗೋದು. ತುಂಬ ಸೂಪರಾಗಿದೆ, ಇಟ್ಸ್ ವೆರಿ ಗುಡ್. ಅದಕ್ಕೆ ಏನೂ ಜಾಸ್ತಿ ಐಟಮ್ಸು ಇಲ್ಲ, ತುಂಬ ಸಿಂಪಲ್ಲು ಮಾಡೋಕ್ಕೂ. ಏನು ಅಕ್ಕಿ ಹಿಟ್ಟು, ಉಪ್ಪು, ಬೆಣ್ಣೆ ಮತ್ತು ಇಂಗು. ಅಕ್ಕಿ ಹಿಟ್ಟಿಲ್ಲ ಸರ್, ಉದ್ದಿನ ಬೇಳೆ ಅದಕ್ಕೆ ತೇಂಕೋಳಿ ಹಿಟ್ಟು ಅದು ಸ್ಪೆಷಲಾಗಿ ಮೊದಲೇ ಹೇಳಿದ್ದಾರೆ ಅದನ್ನು, ಅದು ಹೆಂಗೆ ಪ್ರಿಪೇರ್ ಮಾಡೋದು ಅಂತ. ಆ ರೀತಿ ಸ್ವಲ್ಪ ಅದೊಂದು ಮಾಡಿಬಿಟ್ರೆ ಆಯಿತು, ಇನ್ನೇನಿಲ್ಲ. ತುಂಬ ಚೈಲ್ಡ್ಸ್ ಪ್ಲೇ. ಎಲ್ಲರೂ ಮಾಡಿ ಮನೇಲಿ. ಇವಾಗ ನಮ್ಮ ಗೀತಾ ಶೇಷಾದ್ರಿ ಅವರು ಟೇಸ್ಟ್ ಮಾಡಲಿ, ಬರೀ ನಾನೇ ತಿಂತಾಯಿದ್ರೆ ಹೆಂಗೆ? ನೀವು ತಿಂದು ನೋಡಿ ಮೇಡಮ್, ನಮಗೆ ಮಾತ್ರ ಕೊಟ್ರಲ್ಲ. ಕೃಷ್ಣ ನೋಡಿ, ಬಾಯಿನಲ್ಲಿ ಅಗಿದಿರೋ ಸೌಂಡ್ ಬರುತ್ತೆ. ಸ್ವಲ್ಪ ಕೆಂಪಗೆ ತೆಗೆದ್ರೆ ಹೆಂಗೂ ಒಂದು 4-5-6 ದಿನ ಮುಂಚೆನೆ ಮಾಡೋದು. ಮಾರನೇ ದಿನ ಬೆಳಗ್ಗೆ ಹೊತ್ತಿಗೆ ನೀವು ತಣ್ಣಗೆ ಆರದ ಮೇಲೆ ನಾವು ಡಬ್ಬಾಲ ಇಡ್ತೀವಿ ಎಲ್ರೂ. ಬೆಳಗ್ಗೆ ಸ್ವಲ್ಪ ಕಲರ್ ಸ್ವಲ್ಪ ವೈಟ್ ಆಗಿರುತ್ತೆ, ಕಲರು ರೆಡ್ ಆಗೇ ಇರಲ್ಲ, ಸ್ವಲ್ಪ ವೈಟಿಶ್ ಆಗಿ ಬಂದೇ ಬರುತ್ತೆ. ಮಕ್ಕಳಂತೂ ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ ಈ ತರ ಮನೆಯಲ್ಲಿ ಮಾಡಿಕೊಟ್ರೆ. ಇದರಲ್ಲಿ ಪ್ರಿಸರ್ವೇಟಿವ್ಸ್ ಇಲ್ಲ, ಕಲರ್ಸ್ ಇಲ್ಲ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ನೀವು ಮಾಡ್ಕೊಂಡು ತಿನ್ನಿ. ಇವಾಗ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಗೋಕುಲಾಷ್ಟಮಿ ಬರ್ತಾ ಇದೆಯಲ್ಲ, ನೆಕ್ಸ್ಟು ಇನ್ನೊಂದು ಐಟಮ್ ತೋರಿಸೋ ಪ್ರಯತ್ನ ಮಾಡ್ತೀವಿ. ಅದು ಪ್ರಿಪ್ರೇಷನ್ಗೆ ರೆಡಿ ಆಗ್ತಾ ಇದ್ದೀವಿ. ಓಕೆ, ಹ್ಯಾಪಿ ಗೋಕುಲಾಷ್ಟಮಿ. ಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.